ರಾಜ್ಯದ ಯಾವುದೇ ಮೂಲೆ ಹೋಗಿ ಯಾವುದೇ ಊರಿನ ಕತೆ ಕೇಳಿ ಎಲ್ಲಿ ಬೇಕಾದಲ್ಲಿ ದರೋಡೆಗಳು ನಡೀತಾ ಇವೆ, ಕಳ್ಳತನಗಳು ನಡೀತಾ ಇವೆ, ಸುಲಿಗೆಗಳು ನಡೀತಾ ಇವೆ. ಹೇಳೋರು ಕೇಳೋರು ಯಾರೂ ಇಲ್ಲ. ಕರ್ನಾಟಕ ಈಗ ಕ್ರೈಮ್ ಕರ್ನಾಟಕವಾಗಿ ಮಾರ್ಪಟ್ಟಿದೆ. ಬೀದರ್ ಆಯಿತು, ಮಂಗಳೂರಾಯಿತು, ಈಗ ಮೈಸೂರು. ಹುಬ್ಳಿನಲ್ಲೂ ಕೂಡ ನಿನ್ನೆ ಯಾವುದೋ ಕೆನರಾ ಬ್ಯಾಂಕ್ ಲೂಟಿ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರಂತೆ. ಎಲ್ಲಿ ನೋಡಿದ್ರಲ್ಲಿ ಡಕಾಯಿತರು. ಮನೆಯಿಂದ ಹೊರಗೆ ಬರಂಗಿಲ್ಲ, ರಸ್ತೆಯಲ್ಲಿ ಓಡಾಡಂಗಿಲ್ಲ. ಹೆಜ್ಜೆ ಹೆಜ್ಜೆಗೂ ದರೋಡೆಕೋರರು, ಪುಂಡರು, ಪೋಖ್ರಿಗಳು, ಚೈನ್ ಸ್ನ್ಯಾಚರ್ಸ್, ಚಾಕು ಚೂರಿ ಹಾಕೋರು. ಎಲ್ಲಿಗೆ ಬಂತು ನೋಡಿ ನಮ್ಮ ಸ್ಥಿತಿ. ಯಾಕಂದರೆ ನಾವೇನಾದ್ರು ಈ ರೀತಿ ಪ್ರಕರಣಗಳಾದಂಥ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಕತೆ ಹೇಳ್ತಾ ಇದ್ವಿ. ಭಾಳಷ್ಟು ಬದಲಾಗಿದೆ ಉತ್ತರ ಪ್ರದೇಶ. ಬಿಹಾರದ ಕತೆ ಹೇಳ್ತಾ ಇದ್ವಿ, ಬಿಹಾರನೂ ಕೂಡ ಬದಲಾಗಿದೆ. ಕರ್ನಾಟಕ ಚೆನ್ನಾಗಿದ್ದಿದ್ದು ಹದಗೆಡ್ತಾ ಇದೆ. ಏನು ಮಾಡ್ತಾ ಇದೆ ಸಂಬಂಧಪಟ್ಟಂಥ ಇಲಾಖೆ? ಕತ್ತೆ ಕಾಯ್ತಾ ಇದೆಯಾ ಇಲಾಖೆ? ಎಲ್ಲಿ ನೋಡಿದ್ರಲ್ಲಿ ಪ್ರಕರಣಗಳು ಇನ್ನೂ ಕೂಡ ಸಂಬಂಧಪಟ್ಟಂಥವ್ರು ಹಿಡಿಯೋಕ್ಕಾಗ್ತಾ ಇಲ್ಲ. ಇನ್ನು ಬಿಡಿ, ಈ ಜಗಳ ಗುದ್ದಾಟಗಳು, ಈ ಚಾಕು ಹಾಕೋದು, ಚೂರಿ ಹಾಕೋದು, ಅವ್ನು ಬಿಟ್ಟು ಮಾತಾಡ್ತಿರೋದು, ಇವೆಲ್ಲ ದೊಡ್ಡ ಪ್ರಕರಣಗಳು ನಾವು ಹೇಳ್ತಿರೋದು. ಇಂಥ ದೊಡ್ಡ ಪ್ರಕರಣಗಳ ಎದುರುಗಡೆಗೆ ಇವೆಲ್ಲ ಸಣ್ಣ ಪ್ರಕರಣಗಳು ಅಂತ ಅನಿಸ್ಬಿಡ್ತವೆ. ಅಷ್ಟರ ಮಟ್ಟಿಗೆ ಆಗಿದೆ ಕರ್ನಾಟಕ. ಜನ ಏನಂತಾರೆ ಇದ್ರ ಬಗ್ಗೆ ಬನ್ನಿ ನೋಡೋಣ. ನಾರ್ಮಲಿ ಈ ಥರ ಕಳ್ಳತನಗಳು 8 ದಿವಸಕ್ಕೆ 3 ಕೋಟಿ ಗಟ್ಟಲೆ ದರೋಡೆ ಮಾಡ್ತಾ ಇರೋದು ಅಂತಂದರೆ ಅದು ಸರ್ಕಾರದ ವೈಫಲ್ಯ ಅಂತ ಹೇಳ್ತೀನಿ. ನೋಡಿ, ಮೊನ್ನೆ ಒಂದು ಸಣ್ಣ ಇನ್ಸಿಡೆಂಟ್ ನಡೀತು. ಹಸುವಿಗೆ ಮೊಲೆ ಎಲ್ಲ ಕಟ್ ಮಾಡಿಬಿಟ್ರು. ಆ ಕಟ್ ಮಾಡೋದಕ್ಕೆ ಅವ್ರು ಹೇಳಿದ್ರು, ಜಹೀರ್ ಅಹಮದ್ ಅವರು, ಯಾರು ನಮ್ಮ MLA, ಅವ್ರು ಯಾರೇ ಇರಲಿ ಅವ್ರಿಗೆ ಅದು ಮಾಡಿಬಿಡ್ತೀನಿ, ಇದು ಮಾಡಿಬಿಡ್ತೀನಿ ಅಂತ. ಆಮೇಲೆ ಅವ್ರು ಮುಸ್ಲಿಮ್ ಅಂತ ಗೊತ್ತಾಗಿದ ತಕ್ಷಣವೇ ಅದೇನೋ ಅವ್ರು ಸರಿ ತಲೆ ಸರಿ ಇಲ್ಲ ರೀ, ಏನೋ ಮಾಡಿದ್ದಾರೆ ಬಿಡ್ರಿ ಅಂತ ಹೇಳ್ತಾರೆ. ಈ ಥರ ಸರ್ಕಾರ ಇದ್ಮೇಲೆ ಯಾರಿಗೆ ಭಯ ಬರ್ತದೆ ಸರ್? ನನಗೂ ಭಯ ಬರೋದಿಲ್ಲ. ಏನೋ ಕಿತ್ಕೊತಾನೆ ಬಿಡಲ್ಲ ನೋಡೋಣ ಅನ್ನೋದೊಂದು ಭಾವನೆ ಅನ್ನೋದು ಬಂದ್ಬಿಡ್ತದೆ ಅಲ್ವರಾ. ಆಮೇಲೆ ಇನ್ನೊಂದು ಅಷ್ಟೇ, ನೀವು ನೋಡ್ತಾ ಇದ್ದೀರಾ, ತುಂಬ ಜನ ಹೆಲ್ಮೆಟ್ ಹಾಕಲ್ಲ, ಮಾಡಲ್ಲ, ಏನಿಲ್ಲ. ಒಂದೇ ಹೆಲ್ಮೆಟ್ ಹಾಕಲೇನಿಲ್ಲ. ಯಾರು ಅಂತಂದರೆ ನಾನು ಅವರು ಇವರು ಅಂತ ಹೇಳ್ತಾರೆ. ಏನೇ ಕಳ್ತನ ಯಾವುದೇ ಮಾಡಿದ್ರು ನಾನು ಯಾರು ಗೊತ್ತಾರಲ್ಲ ನನ್ನ ಮಗನೇ ಅಂತ ಹೇಳ್ತಾರೆ. ಈ ಥರ ಗೌರ್ಮೆಂಟ್ ಬಂದಿರೋದ್ರಿಂದ ದಯವಿಟ್ಟು ಯಾರೂ ಏನೂ ಮಾಡೋಕ್ಕಾಗ್ತಾ ಇಲ್ಲ ಸರ್. ಇವಾಗ ಆ ಥರ ಪರಿಸ್ಥಿತಿ ಇವತ್ತು ಇವರು ಕಾಂಗ್ರೆಸ್ ಬಂದ ಮೇಲೆ ಫೇಸ್ ಮಾಡ್ತಾ ಇದ್ದೀವಿ, ಅಬ್ಸರ್ವ್ ಮಾಡ್ತಾ ಇದ್ದೀವಿ ನಾವು ಭಾಳಷ್ಟು. ಇದು ಪೊಲೀಸ್ನವರೇ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಆ್ಯಕ್ಷನ್ ತಗೊಂಡು ಸ್ವಲ್ಪ ಪಬ್ಲಿಕ್ಗೆ ಹೆಲ್ಪ್ ಮಾಡಬೇಕು. ಅಂದರೆ ಪಬ್ಲಿಕ್ಕು ಸಪೋರ್ಟ್ ಮಾಡಬೇಕು ಇದಕ್ಕೆ. ಅದು ಭಾಳ ಮುಖ್ಯ. ಪೊಲೀಸರು ಹೆಂಗೆ ಕ್ರಮ ತಗೋಬೇಕು ಅಂತ ಹೇಳ್ತಾರೆ ಸರ್? ಬೀಟ್ ಜಾಸ್ತಿ ಮಾಡಬೇಕಾ? ಅಥವಾ ಜೊತೆಗೆ ಬ್ಯಾಂಕ್ ಅವ್ರಿಗೆ ಎಷ್ಟೋ ಹೇಳಿರ್ತಾರೆ ಪೊಲೀಸರು, ಅವರು ಫಾಲೋ ಮಾಡಲ್ಲ ಮ್ಯಾನ್ಯುವಲ್ಗಳನ್ನು. ಹೌದೌದು, ಇದು ಕಾರಣ ಅನ್ಸುತ್ತೆ ಅಂತೇಳಿ. ಹೌದು, ಕಾರಣ ಅದು ಕರೆಕ್ಟ್. ಏನೇನು ರೀಸನ್ ಅನ್ಸುತ್ತೆ ಸರ್ ನಿಮ್ಮ ಪ್ರಕಾರ? ರೀಸನ್ ಅಂದರೆ ಪೊಲೀಸರು ಸ್ವಲ್ಪ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಳ್ಬೇಕು. ಸ್ವಲ್ಪ ಅವರು ಲೇಜಿ. ಪೊಲೀಸ್ನವ್ರ ಬಗ್ಗೆ ನಾವೇನು ಹೇಳೋದಿಲ್ಲ, ಇಡೀ ಎಲ್ರಿಗೂ ಗೊತ್ತು. ಪೊಲೀಸ್ನವ್ರಿಗೆ ಹೇಳಬೇಕು, ಕಂಪ್ಲೇಂಟ್ ಮಾಡಬೇಕಂದ್ರೆ ಪಬ್ಲಿಕ್ಗೆ ಭಯ ಬೀಳ್ತಾರೆ. ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಮಾತಾಡ್ತಾ ಅಂದರೆ ನೀನೇ ಸರಿಯಿಲ್ಲ ಅಂತ ನಮ್ಮ ಮೇಲೆ ಅವ್ರು ಆ್ಯಕ್ಷನ್ ತೊಗೊಂಡ್ಬಿಡ್ತಾರೆ. ಆದ್ದರಿಂದ ಪಬ್ಲಿಕ್ಕು ಹೋಗೋದಿಲ್ಲ, ಪೊಲೀಸ್ ಹತ್ರ ಜಾಸ್ತಿ ಹೋಗೋದಿಲ್ಲ. ಪೊಲೀಸ್ ಕೆಟ್ಟವರು ಅಂತಲೇ ಹೇಳ್ತಿಲ್ಲ, ಒಟ್ಟಿನಲ್ಲಿ ಈ ಪ್ರಾಬ್ಲಮ್ ಇದೆ ಪಬ್ಲಿಕ್ಗೆ. ಅದು ಭಯ ಇದೆ, ಈ ರಾಬ್ರಿದು ಭಯ ಇದೆ. ಅದು ಅಬ್ಸರ್ವ್ ಮಾಡ್ತಾಯಿದ್ದೀವಿ. ಒಬ್ಬ ಪೊಲೀಸು ಪಬ್ಲಿಕ್ಗೆ ಯಾವ ಥರ ಕೆಪಾಲ್ಕೆಲ್ಲ ಹೊಡಿತಾರೆ, ಆ ಥರ ಎಲ್ಲ ಇನ್ಸಿಡೆಂಟ್ ನಡೀತೈತೆ. ಫಸ್ಟು ಪೊಲೀಸ್ನವರು ಪಬ್ಲಿಕ್ಗೆ ರೆಸ್ಪೆಕ್ಟ್ ಕೊಡ್ಬೇಕು ಸರ್. ರಾಬ್ರಿ ಮೊನ್ನೆನೂ ಯಾವುದೋ ATM ದುಡ್ಡು ಹಾಕ್ಬೇಕಾದ್ರೂ ನೋಡ್ದು ಯಾವ ಥರ ರಾಬ್ರಿ ನಡೆದಿದೆ. ಅವಕ್ಕೆಲ್ಲ ಸರ್ಕಾರದ ವೈಫಲ್ಯ ಇದೆ. ಹೌದು, ಪೊಲೀಸ್ನವರು ಇದಕ್ಕೆಲ್ಲ ಕಾರಣ ಮೇನು ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು. ಗೌರ್ಮೆಂಟ್ ಆ್ಯಕ್ಷನ್ ನಡೆದಂಥ ಮೊನ್ನೆ ಘಟನೆಯಿಂದ ಜನರು ಹೊರಗೆ ಬರಲಿಕ್ಕೆ ಹೆದರ್ತಾ ಇದ್ದಾರೆ, ಭಾಳ ಭಯಭೀತರಾಗಿದ್ದಾರೆ. ಇದಕ್ಕೇನು ಸರ್ಕಾರ ವಿಫಲ ಕಾರಣವೋ ಪೊಲೀಸರು ಏನೂ ಹೇಳೋಕ್ಕಾಗ್ತಿಲ್ಲ. ಬೀದರ್ಲ ಆದಂಥ ದರೋಡೆ ಮತ್ತು ಮಂಗಳೂರಾದಂಥ ದರೋಡೆದಿಂದ ಜನರು ಭಾಳ ಬಿಚ್ಚಿ ಬಿದ್ದು ಮುಂಜಾನೆ ವಾಕಿಂಗ್ ಬರೋಕ್ಕೆ ಕೂಡ ಹೆದರ್ತಾ ಇದ್ದಾರೆ. ಆ ಸ್ಥಿತಿ ಇದೆ ಬೀದರ್ದಿಂದ. ಇದರದಿಂದ ಏನೇನು ಅವರಿಗೆ ಅರೆಸ್ಟ್ ಮಾಡಿಲ್ಲ. ಅದು ಸಿಬ್ಬಂದಿ ಪ್ರಾಣ ಕಳ್ಕೊಂಡ್ರು. ಅವರು ಇದ್ರದ್ದು ಸೆಕ್ರೆಟರಿ ಗಾರ್ಡು ಒಂದು ದುಡ್ಡು ATMಗೆ ಹಾಕೋಂಥವ್ರದ್ದು. ಇದ್ರ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳಬೇಕಂತ ನಾವು ವಿನಂತಿ ಮಾಡ್ತೀವಿ. ಜನರಲ್ಲಿ ಭಾಳ ಭಯಭೀತಿಯಾಗಿ ಹುಟ್ಟಿದೆ. ನಾವು ಬೀದರ್ದಾಗ ಸುಮಾರು ವರ್ಷಗಳಿಂದ ಬೀದರ್ ವಾಸಿಗಳಾಗಿದ್ದೀವಿ. ಹಗಲೇ ಬೀದರ್ ಹಾರ್ಟ್ ಆಫ್ ದ ಸಿಟಿ. ಒಂದು ಕಡೆ ಕೋರ್ಟ್ ಇದೆ, ಒಂದು ಕಡೆ ಜಿಲ್ಲಾಧಿಕಾರಿ ಕಚೇರಿ ಇದೆ. ಸೆಂಟ್ರಲ್ ರೋಡಲ್ಲಿ ಯಾರೋ ದರೋಡೆಕೋರು ಬರ್ತಾರ, ಇಬ್ಬರು ಮರ್ಡರ್ ಮಾಡಿ ದುಡ್ಡು ತಗೋತಾರ. ಇದೇನು ಪೊಲೀಸ್ ವೈಫಲ್ಯ ಆಯಿತೋ ಏನು ಸರ್ಕಾರ ವೈಫಲ್ಯ ಅದ? ಇಂಥ ದರೋಡೆಗಳಂತೂ ನಾವು ಸುಮಾರು ವರ್ಷಗಳಿಂದ ನೋಡಿಲ್ಲ. ಮತ್ತು ಇಲ್ಲಿವರೆಗೆ ನಮ್ಗೆ ತಿಳಿದ ಪ್ರಕಾರ ಯಾರೂ ಸಿಕ್ಕಿಲ್ಲ. ಸುಮ್ಮನೆ ಅಹಪೂಗಳೆಲ್ಲ ಅಲ್ಲಿ ಸಿಕ್ಕಾರ, ಇಲ್ಲಿ ಸಿಕ್ಕಾರ, ಅವ್ರು ಸಿಕ್ಕಾರ ಅಂತೇಳಿ. ಅದರ ನಂತರ ನೋಡ್ರಿ ಮಂಗಳೂರಿನಾಗ ಆಯಿತು,
ಇಲ್ಲಿ ಬೇರೆ ಕಡೆ ಆಯಿತು. ಹೀಗಾಗಿ ಒಟ್ಟು ರಾಜ್ಯದಲ್ಲಿ ಸರ್ಕಾರ ಅಥವಾ ಪೊಲೀಸ್ ಏನು ವ್ಯವಸ್ಥೆ ಮಾಡ್ತದೆ ಒಟ್ಟಾರೆ ರಾಜ್ಯದ ಜನ ಭಯಭೀತರ ಇವೆಲ್ಲ ದರೋಡೆಗಳು ನೋಡಿ.